ಹಲೋ ಫ್ರೆಂಡ್ಸ್, ಇವತ್ತು ದಾಲ್ ಫ್ರೈ ಮಾಡಲಿಕ್ಕೆ ಇಲ್ಲಿದು ತೊಗರಿಬೇಳೆ ಈ ಬಟ್ಟಲಿಂದ 2 ಬಟ್ಟಲು ತೊಗೊಂಡೀನಿ ರೀ. ಸ್ವಚ್ಛಗೆ ತೊಳೆದು ಕುಕ್ಕರ್ನಾಗ ಹಾಕಬೇಕು. ಇಲ್ಲಿ ತೊಳೆದಿಟ್ಟಿನಿ ಬೇಳೆ. ಇದರೊಳಗೆ ಟೊಮೆಟೊ ಕಟ್ ಮಾಡಿ ಹಾಕಬೇಕು. 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿನಿ. ಇವು ಕಟ್ ಮಾಡಿ ಇದರೊಳಗೆ ಹಾಕಿ ಕುಕ್ಕರ್ ಜೋಡಿಸ್ಬೇಕು. ಈ ಥರ ಕಟ್ ಮಾಡಿ ಈ ಬ್ಯಾಳಿದಾಗ ಹಾಕಿ ಕುಕ್ಕರ್ ಜೋಡಿಸ್ಕೋಬೇಕು. ಕುಕ್ಕರ್ ಇಟ್ಟು 4 ವಿಸಿಲ್ ಕೂಗಿಸ್ಕೋಬೇಕು. ಒಂದು ಗ್ಯಾಸ್ ಹೈ ಇಟ್ಟು 3 ಸೀಟಿ ಸಿಮ್ ಗ್ಯಾಸ್ ಮಾಡಿ 4 ಸೀಟಿ ಇದು ಮಾಡ್ಕೋಬೇಕು. ಇಲ್ಲಿ 4-5 ಹೆಸರು, ಒಂದು ಅರ್ಧ ಬೆಳ್ಳುಳ್ಳಿ ಇದು ತೊಗೊಂಡಿನಿ, ಅರ್ಧ ಗಡ್ಡಿ ಸುಲಿದಿಟ್ಕೋಬೇಕಿದು. ಇದು ಕೊಟ್ಟು ಒಗ್ಗರಣೆಗೆ ಹಾಕಬೇಕು. ಕೊತ್ತಂಬರಿ, ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆಗೆ. ಈಗ ಬೆಳ್ಳುಳ್ಳಿ ಕುಟ್ಕೊಂಡು ಇಟ್ಕೋಬೇಕು. ಎರಡು ವಿಸಿಲ್ ಅದ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ಖಾರ ಪುಡಿ, ಸಾಸಿವೆ, ಜೀರಿಗೆ, ಕೆಂಪು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಕುಟ್ಟಿಟ್ಟಿದ್ದು, ಕೊತ್ತಂಬರಿ, ಮೆಂತ್ಯದ ಪುಡಿ. ಒಂದು ಬಾಳ್ನಿದಾಗ 2 ಚಮಚ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆಗೋದು, ಸಾಸಿವೆ, ಜೀರಿಗೆ, ದಾಲ್ ಈ ಥರ ಕುದ್ದದ್ದು ನೋಡ್ರಿ. ಇದು ಮ್ಯಾಶ್ ಮಾಡ್ಕೋಬೇಕು, ಒಗ್ಗರಣೆ ಹಾಕಬೇಕು. ಎಣ್ಣೆ ಬಿಸಿ ಆಗ್ಯದ, ಸಾಸಿವೆ, ಜೀರಿಗೆ, ಕೆಂಪನ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಬೇಕು, ಕರಿಬೇವು ಹಾಕಬೇಕು. ಇದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದು ಬ್ಯಾಳೆ ಅದಲ್ಲ, ಇದು ಹಾಕಬೇಕು ಒಗ್ಗರಣೆದಾಗ. ಅರಿಶಿನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ 2 ಚಮಚ, ಸ್ವಲ್ಪ ಮೆಂತ್ಯದ ಪುಡಿ ಹಾಕಬೇಕು. ಟೇಸ್ಟ್ ಆಗ್ತದೆ ಮೆಂತ್ಯದ ಪುಡಿ ಹಾಕಿದ್ರೆ. ಕಲಿಸ್ಬೇಕು ಚಲೋ. ಈ ಥರ ಆಗ್ತದೆ. ಸ್ವಲ್ಪ ನೀರು ಹಾಕಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮಗೆ ಹೆಂಗೆ ಸ್ವಲ್ಪ ಅಳಿಸ್ಬೇಕಂತ. ಸ್ವಲ್ಪ ದಾಲ್ ಗಟ್ಟಿನೇ ಇರಬೇಕಿದು, ಹೆಚ್ಚು ಎಳಕ್ಕೆ ಮಾಡಬಾರ್ದು. ಅಷ್ಟೇ, ಸ್ವಲ್ಪ ನೀರು ಹಾಕಿ ಕುದ್ದು ಮತ್ತು ಗಟ್ಟಿ ಆಗ್ತದೆ. ಇದೆಲ್ಲ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಸಕ್ಕರೆ ಅಥವಾ ಬೆಲ್ಲ ಯಾವುದು ಹಾಕಿದ್ರು ನಡೀತದೆ. ಸ್ವಲ್ಪ ಹಾಕಬೇಕು. ನಾನು ಇಲ್ಲಿ 1 ಚಮಚ ಸಕ್ಕರೆ ಹಾಕ್ಲಿದ್ದೀನಿ. ಇದು ಚಲೋ ಕುದಿಬೇಕು. ಕೊತ್ತಂಬರಿ ಹಾಕಬೇಕು. ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ತಿನ್ನಲಿಕ್ಕೆ ಟೇಸ್ಟಿ ಇರ್ತದೆ ದಾಲ್ ಫ್ರೈ. ಧಾಬಾದಾಗ ಅದೆಲ್ಲ ಮಾಡ್ತಾರಲ್ಲ ಆ ಟೈಪ. ಬಿಸಿ ಬಿಸಿ ಭಕ್ರಿದಾಗಂತೂ ಭಾಳ ಟೇಸ್ಟ್ ಇರ್ತದೆ, ಸ್ವರ್ಗನೇ. ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಆಹಾ, ಏನು ರುಚಿ. ಎಲ್ಲರೂ ಮಾಡಿ ನೋಡಿರಿ. ನನ್ನ ಚಾನಲಿಗೆ ಯಾರು ಹೊಸವ್ರಿದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ಕುದಿಲಿತ್ತದ ನೋಡ್ರಿ. ಈಗ ಒಂದು 10 ನಿಮಿಷ ಚಲೋ ಕುದಿಸ್ಬೇಕು, ಅಂದ್ರೆ ಟೇಸ್ಟ್ ಆಗ್ತದೆ.
ಈ ಥರ ಕುದಿಲಿತ್ತು ನೋಡ್ರಿ ಎಷ್ಟು ಚಲೋ. ಥ್ಯಾಂಕ್ ಯು.